ಸೊ ಡೆಲಿವರಿ ನಂತರ ತುಂಬ ಹೆಣ್ಮಕ್ಳಿಗೆ ಹೇರ್ ಫಾಲ್ ತುಂಬ ಆಗುತ್ತೆ. ಸೊ ಇದಕ್ಕೆ ಇಂಟರ್ನಲ್ ಫ್ಯಾಕ್ಟರ್ ಒಂದಿರುತ್ತೆ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಒಂದಿರುತ್ತೆ. ಸೊ ನಾನು ಇವತ್ತು 2 ಸೀರೀಸಲ್ಲಿ ವೀಡಿಯೋಸ್ ಮಾಡ್ತೀನಿ. ಪಾರ್ಟ್ 1 ಸೀರೀಸಲ್ಲಿ ಇಂಟರ್ನಲ್ ಕಾಸಸ್ ಏನಿರುತ್ತೆ ಅದಕ್ಕೆ ನೀವೇನು ಮಾಡಬೇಕು, ಪಾರ್ಟ್ 2 ಸೀರೀಸಲ್ಲಿ ಎಕ್ಸ್ಟರ್ನಲ್ ಕೇರ್ ನೀವೇನು ಮಾಡಬೇಕು, ವಾಟ್ ಆರ್ ದ ಕಾಸಸ್ ಅಂತ. ಸೊ ಜಾಸ್ತಿ ನೀವು ಆಯಿಲ್ ಮಸಾಜಿಂದ ಮಾತ್ರ ಯು ಕೆನಾಟ್ ಕ್ಯೂರ್ ಯುವರ್ ಹೇರ್ ಫಾಲ್. ಇಂಟರ್ನಲ್ ರೀಸನ್ಸ್ ಬಂದುಬಿಟ್ಟು ಐರನ್ ಡಿಫಿಷಿಯನ್ಸಿ, ಸ್ಲೀಪ್ ಪ್ರಾಬ್ಲಮ್, ಸ್ಟ್ರೆಸ್ ಇಶ್ಯೂ ಮತ್ತು ಪ್ರೋಟೀನ್ ಡಿಫಿಷಿಯನ್ಸಿ. ಸೊ ಆದಷ್ಟು ನೀವು ಇದಕ್ಕೆ ಏನು ಮಾಡಬೇಕು ಅಂದರೆ ಎವ್ರಿ ಮೀನಲ್ ಅಟ್ಲೀಸ್ಟ್ 1 ಬೌಲ್ ಆಫ್ ಎನಿ ಪ್ರೋಟೀನ್ ಸೋರ್ಸ್ ಲೈಕ್ ಮಿಕ್ಸ್ಡ್ ಲೆಗ್ಯೂಮ್ಸ್ ಆರ್ ಪನ್ನೀರ್, ಕರ್ಡ್, ಎಗ್ಸ್, ಚಿಕನ್, ಟೋಫು ಇದನ್ನು ನೀವು ಕನ್ಸ್ಯೂಮ್ ಮಾಡ್ಕೊಂಡು ಬರ್ತಾ ಇರಬೇಕು. ಗ್ರ್ಯಾಜುಲಿ ನಿಮಗೆ ರಿಸಲ್ಟ್ಸ್ ಕಾಣಿಸ್ತಾ ಹೋಗುತ್ತೆ. ಐರನ್ಗೆ ನೀವು ಆದಷ್ಟು ಪೊಮೊಗ್ರೆನೇಟ್ ಆ್ಯಂಡ್ ಬೀಟ್ರೂಟ್ ಜ್ಯೂಸ್ನ ನೀವು ಕನ್ಸ್ಯೂಮ್ ಮಾಡಿ ಆನ್ ಅ ರೆಗ್ಯುಲರ್ ಬೇಸಿಸ್. ಆ್ಯಂಡ್ ಕರಿ ಲೀವ್ಸ್ ಪೌಡರ್ ಬರುತ್ತಲ್ಲ, ನೀವು ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಈವನ್ ಯು ಕ್ಯಾನ್ ಸ್ಟಾರ್ಟ್ ಡ್ರಿಂಕಿಂಗ್ ಆಮ್ಲಾ ವಾಟರ್ ಇನ್ ದಿ ಅರ್ಲಿ ಮಾರ್ನಿಂಗ್. ದಟ್ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ಯುವರ್ ಹೇರ್. ಸೊ ಇಷ್ಟು ನೀವು ಮಾಡ್ಕೊಂಡು ಬಂದಾಗ ಗ್ರ್ಯಾಜುಲಿ ನಿಮ್ಮ ಹೇರ್ ಲಾಸ್ ಕಮ್ಮಿ ಆಗುತ್ತೆ. ಇನ್ ದ ನೆಕ್ಸ್ಟ್ ಸೀರೀಸ್ ನಾನು ನಿಮಗೆ ಇಂಟರ್ನಲ್ ಕಾಸ್, ಎಕ್ಸ್ಟರ್ನಲ್ ಕಾಸ್ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು.